ಶುಕ್ರವಾರ ಪೂಜೆ ಮಾಡ್ಕೊಂಡಿದ್ದೆ. ಆ ಪೂಜೆ ನೈವೇದ್ಯ ಮತ್ತು ಪೂಜೆ ವಿಧಾನ ಚನ್ನಪಟ್ಟಣ ಹೋಗಿ ಶಾಪಿಂಗ್ ಮಾಡಿದ್ದು ಅದು ಲಾಗ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಕಿ ಎಸ್ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಬಂದು ಶುಕ್ರವಾರದ ಪೂಜೆ ಮತ್ತು ಪೇಟೆಗೆ ಹೋಗಬೇಕು. ಸ್ವಲ್ಪ ನೆನ್ನೆ ಒಗ್ದಿರೋದು ಬಟ್ಟೆಗಳೆಲ್ಲ ಹಾಗೆ ಇತ್ತಲ್ಲ, ಅದೆಲ್ಲನೂ ಇನ್ನು ಮುಡ್ಚಿ ಇಟ್ಟು ಬೀರು ಎಲ್ಲ ಇಟ್ಟಿಡಬೇಕು. ಅದೆಲ್ಲ ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ನೋಡಿ, ಮೊದಲಿಗೆ ಬಾಣಲೆ ಇಟ್ಕೊಂಡು ತುಪ್ಪ ಹಾಕ್ಕೊಂಡು ಅದಕ್ಕೆ ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ತೆಗೆದಿಟ್ಕೊಂಡು ಸೈಡ್ಗೆ, ಮತ್ತು ಸಾವಿಗೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ. ಹಾಲೆಲ್ಲ ಕಾಯಿಸಿಟ್ಕೊಂಡಿದ್ನೆಲ್ಲ ಅದ್ರೊಳಗೆ ಫ್ರೈ ಮಾಡಿ ಹಾಕ್ಕೊಂಡು ಕುದಿಸ್ಕೊಂಡು ಹಾಲು ರೆಡಿ ಮಾಡಿಕೊಂಡೆ ನೈವೇದ್ಯಕ್ಕೆ. ಶುಕ್ರವಾರ ಪೂಜೆ ಅಲ್ವಾ, ಹಾಲಲ್ಲಿ ಏನಾದರೂ ಮಾಡಿ ಇಡಬೇಕು, ಲಕ್ಷ್ಮಿಗೆ ಇಷ್ಟ ಆಗುತ್ತೆ ಅಲ್ವಾ. ಹಾಲಲ್ಲಿ ಏನಾದರೂ ಮಾಡ್ಬೋದು, ಅದಕ್ಕೆ ಹಾಲು ಮಾಡ್ತಾಯಿದ್ದೆ. ಇನ್ನು ಏಲಕ್ಕಿ ಪೌಡ್ರು ಅದೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ತೆಗ್ದು ಇಟ್ಬಿಡ್ತೀನಿ. ಇನ್ನು ತಗೊಂಡೋಗಿ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೂವು ಎಲ್ಲ ಹಾಕಿ ಇಟ್ಟಿದೆ. ಇನ್ನು ನೈವೇದ್ಯ ತಗೋಗಿ ಇಟ್ಬಿಟ್ಟು ದೀಪ ಹಚ್ಕೊಂಡು ಪೂಜೆ ಮಾಡ್ಕೋತೀನಿ. ನೋಡಿ, ರಂಗೋಲಿ ಹಾಕಿದ್ದೆ ದೇವ್ರ ಮನೆ ಮುಂದೆ. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ ಎಲ್ಲ. ಇನ್ನು ದೀಪ ಹಚ್ಚಲಿಲ್ಲ. ನೈವೇದ್ಯಕ್ಕೆ ಹಣ್ಣು ಮತ್ತು ಹಾಲು ಮಾಡಿ ಇಟ್ಟಿದ್ದೀನಿ. ದೀಪ ಹಚ್ಕೊಂಡು ಪೂಜೆ ಮಾಡ್ಕೋತೀನಿ ಫ್ರೆಂಡ್ಸ್. ಇನ್ನು ಮಂಗಳಾರತಿ ಗಂಧ ಕಡೆ ಹಚ್ಬಿಟ್ಟು ಮಂಗಳಾರತಿ ಮಾಡ್ಕೋತೀನಿ. ಇನ್ನು ಸ್ವಲ್ಪ ಹೊತ್ತು ಲಕ್ಷ್ಮಿ ಶ್ಲೋಕ ಹೇಳ್ಕೊತೀನಿ. ಶ್ಲೋಕ ಹೇಳ್ಬಿಟ್ಟು ಪೂಜೆ ಮುಗಿಸ್ಕೋತೀನಿ ಫ್ರೆಂಡ್ಸ್. ಪೂಜೆ ಮಾಡೋದು ಇದನ್ನು ನೋಡ್ಕೊಬನ್ನಿ ಫ್ರೆಂಡ್ಸ್. ಹೋಟ್ಲ ಹತ್ರ ಹೋಗಿದ್ದೆ ಫ್ರೆಂಡ್ಸ್. ಇನ್ನು ಪೂಜೆ ಮುಗಿದಾಯಿತು. ಇನ್ನು ಹೋಟ್ಲ ಹತ್ರ ಹೋಗಿ ಸ್ವಲ್ಪ ಹೊತ್ತು ಎಲ್ಲ ಹೋಟ್ಲ ಕೆಲಸ ಎಲ್ಲ ಮುಗಿಸ್ಕೊಬಂದೆ. 11:30 ಗಂಟೆ ಆಗೋಯ್ತು ಫ್ರೆಂಡ್ಸ್ ಮನೆ ಒಳಗಡೆ ಬರೋದಕ್ಕೆ. ಇನ್ನು ಬಟ್ಟೆಗಳೆಲ್ಲ ನೆನ್ನೆ ಒಗ್ದಾಕಿದ್ದಾವಲ್ಲ ಹಾಗೆ ಇತ್ತಲ್ಲ, ಇನ್ನು ಸ್ವಲ್ಪ ಅದು ಫೋಲ್ಡ್ ಮಾಡಿ ಇಟ್ಬಿಡುವ. ಇನ್ನು ಹುಡುಗರುಗಳು ಅಲ್ಲಾಕಿ ಇಲ್ಲಾಕಿ ಇದು ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ಎಲ್ಲ ಫೋಲ್ಡ್ ಮಾಡಿಬಿಟ್ಟು ಬೀರುಗೆ ತಗೋಗಿ ಇಟ್ಕೊಂಡೆ ಫ್ರೆಂಡ್ಸ್. ನೋಡಿ, ನಂದು ಸ್ಯಾರಿ ಇಷ್ಟೇ ಫ್ರೆಂಡ್ಸ್ ಇರೋದು, ಜಾಸ್ತಿ ಏನೂ ಇಲ್ಲ. ಇದು ಡೈಲಿ ವೇರ್ ಬಟ್ಟೆಗಳು, ಟವಲ್ಸು ಮತ್ತು ನಮ್ಮ ಯಜಮಾನ್ರದ್ದು ಇನ್ನರ್ಸು ನಮ್ಮದು ಎಲ್ಲ ಐತೆ ಫ್ರೆಂಡ್ಸ್. ಇನ್ನು ನೋಡಿ, ನಮ್ಮ ಯಜಮಾನ್ರ ಬಟ್ಟೆ ಇಷ್ಟೇ, ನನ್ನ ಬಟ್ಟೆನೂ ಇಷ್ಟೇ, ನನ್ನ ಸ್ಯಾರಿಗಳು ಇಷ್ಟೇ. ಇನ್ನು ನಮ್ಮ ಹುಡುಗರದು ಇದು ಫ್ರೆಂಡ್ಸ್, ನಮ್ಮ ಹುಡುಗರ ಬಟ್ಟೆಗಳು ಇವು. ಇನ್ನು ಮೇಲ್ಗಡೆ ಬೆಸಿಟ್ಗಳು ಅವೆಲ್ಲ ಇಟ್ಕೊಂಡಿದ್ದೀನಿ ಬಿಡಿ. ಇನ್ನು ಪೇಟೆಗೆ ಹೋಗಿ ಈರುಳ್ಳಿ, ಆಲೂಗಡ್ಡೆ ಅವೆಲ್ಲ ತಗೊತಾ ಇದ್ದೋ. ನೋಡಿ, ಇವ್ರ ತವೇ ನಾವು ಯಾವಾಗಲೂ ತಗೊಳ್ಳೋದು, ಸ್ವಲ್ಪ ಕಡಿಮೆನೇ ಮಾಡಿ ಹಾಕ್ಕೊಡ್ತಾರೆ. ಇನ್ನು ತರಕಾರಿ ಎಲ್ಲ ತಗೊಳ್ಳುವ ಅಂತ ಅಂದ್ಬಿಟ್ಟು ತರಕಾರಿ ಅಂಗಡಿ ಹತ್ರನೂ ಹೋಗಿದ್ದೋ. ಇನ್ನು ತರಕಾರಿ ಅಂಗಡಿ ಹತ್ರ ಹೋಗಿ ತರಕಾರಿ ಎಲ್ಲ ತಗೋತಾ ಇದ್ದಾವೆ ನೋಡಿ ಫ್ರೆಂಡ್ಸ್. ಏನು ಹೋಟ್ಲಿಗೆ ಬೇಕಲ್ವ, ಹೋಟ್ಲಿಗೆ ಮನೆಗೆ ಎಲ್ಲ ತಗೊಂಡು, ಇನ್ನು ನಾಳೆ ಶನಿವಾರ ಪೂಜೆಗೆ ಹೂವು ಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಸಾಮಂತಿಗೆ ಮತ್ತು ಮಲ್ಲಿಗೆ ಹೂವು ತಗೊಂಡು ಫ್ರೆಂಡ್ಸ್. ಎಲ್ಲ ಕಾಲು kg ತಗೊಂಡೆ. 50 ರೂಪಾಯಿ ಫ್ರೆಂಡ್ಸ್. 100 ಗ್ರಾಮ್ ಮಲ್ಲಿಗೆ ಹೂವು 50 ರೂಪಾಯಿ, ಕಾಲು kg ಸಾಮಂತಿಗೆ 50. ಮತ್ತು ಬರ್ತಾ ಹೊಂಗ್ನೂರು ಅಂತ ಐತೆ, ಹೊಂಗ್ನೂರು ಕೆರೆ ಅದು. ಸರಿ, ನೀರು ದಾವಾಗಿತ್ತಲ್ಲ ಅಂದ್ಬಿಟ್ಟು ಕಬ್ಬಿನಲ್ಲಿ ಕುಡಿತೀಯ ಅಂದರು ನಮ್ಮ ಮನೆಯವರು. ಸರಿ ತಗೋ ಕುಡಿಯುವ ಅಂತ ಅಂದ್ಬಿಟ್ಟು ತಗೊಂಡು ಇಬ್ಬರು ಒಂದೊಂದು ಲೋಟ. ಚನ್ನಪಟ್ಟಣಕ್ಕೆ ಹೋಗಿದ್ವಲ್ಲ, ಸಾಮಾನು ತಂದಿದ್ದೀವಿ ನೋಡಿ. ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಎಲ್ಲ ತಗೊಂಡಿದ್ವು. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇಷ್ಟೆಲ್ಲ ತಗೊಬಂದು. ಮತ್ತು ಹೂವು ತಗೊಬಂದು ಸಾಮಂತಿಗೆ ಹೂವು. ಇವು ನಾಳೆ ಶನಿವಾರ ಅಲ್ವಾ, ನಾಳೆ ವಾರ ಮಾಡೋಕ್ಕೆ ನಮ್ಮ ಶನಿವಾರಕ್ಕೆ ಹೂವು 50 ರೂಪಾಯಿ ಫ್ರೆಂಡ್ಸ್. ಏನು ಹೂವು ರೇಟ್ ಐತೆ. ಇನ್ನೊಂದು ಸ್ವಲ್ಪ ಇದು ಈ ಹೂವು ತೆಗ್ದು ಕವರ್ಗೆ ಹಾಕು ಒಳಗೆ. ನೀರು
ನಿಧಾನಕ್ಕೆ ಹಾಕು, ಎಲ್ಲ ಹೊಸ್ಕೋಯ್ತದೆ. ತರಕಾರಿ ತಗೊಂಡು ಕಾಯಿ ಶಾರ್ಟ್ ಇಲ್ಲ ಸ್ವಲ್ಪ ತಗೊಂಡು ಜಾಸ್ತಿ ಹೀರೆಕಾಯಿ ತಗೊಳ್ಳೋ ಫ್ರೆಂಡ್ಸ್ ಹಾಗಲಕಾಯಿ ಗೊಜ್ಜು ಮಾಡುವ ಅಂತ ತಗೊಂಡು ಹಾಗಲಕಾಯಿ ಅಷ್ಟೇ ಕಮ್ಮಿನೇ ತಗೊಳ್ಳೋದು ನಾವು. ಮೆಣಸಿನಕಾಯಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ತಗೋತೀವಿ. ತರಕಾರಿನೇ ಇಷ್ಟು ಉದ್ದಿನಕಾಳು ಕಡಲೆ ಮುರುಗಡ್ಲೆಗೆ 500 ರೂಪಾಯಿ ಫ್ರೆಂಡ್ಸ್. ಇವೆರಡಕ್ಕೇನೆ ಎಲ್ಲ ರೇಟ್ ಆಗ್ತೈತೆ, ಏನು ಮಾಡೋಕ್ಕಾಗುತ್ತೆ. ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇನ್ನು ಇಷ್ಟೆಲ್ಲ ಸಾಮಾನೆಲ್ಲ ತಗೊಬಂದ ಫ್ರೆಂಡ್ಸ್. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.